ನಮಸ್ಕಾರ. ನಾನು ಆರ್ ಶ್ರೀಧರ, ಮನೋವಿಜ್ಞಾನಿ. OneIndia.com ಕನ್ನಡ ಡಿಜಿಟಲ್ ಸುದ್ದಿ ಪತ್ರಿಕೆಯ ಕೆಲವೊಂದು ಪ್ರಶ್ನೆಗಳು, 4 ಪ್ರಶ್ನೆಗಳನ್ನು ಎದುರಿಗಿವೆ. ಅದರಲ್ಲಿ 4ನೇ ಪ್ರಶ್ನೆ ನಾನು ಮೊದಲು ಆಯ್ಕೆ ಮಾಡ್ಕೊತೀನಿ. ಆ ಮೂಲಕ ಮಿಕ್ಕಿದ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಳೋದು ಸುಲಭ ಆಗುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಕೊರೋನಾ ಒಡ್ಡುವ ಸವಾಲುಗಳು ಹೇಗಿರಬಹುದು, ಅದಕ್ಕಾಗಿ ಸಿದ್ಧತೆ ಹೇಗಿರಬೇಕು. ಪ್ರಶ್ನೆ: ಸವಾಲುಗಳು ಯಾವ ಮಟ್ಟದಲ್ಲಿ, ಸಿದ್ಧತೆಗಳು ಯಾವ ಮಟ್ಟದಲ್ಲಿ? ಇವು ಒಂದು ವ್ಯಕ್ತಿ ಮಟ್ಟದಲ್ಲೂ ಆಗುತ್ತೆ, ಇನ್ನೊಂದು ಸಮುದಾಯ, ರಾಷ್ಟ್ರ, ಕುಟುಂಬ ಈ ಮಟ್ಟದಲ್ಲೂ ಆಗುತ್ತೆ. ನಾವು ವ್ಯಕ್ತಿಯ ದೃಷ್ಟಿಯಿಂದ, ವ್ಯಕ್ತಿ ವರ್ತನೆಯ ದೃಷ್ಟಿಯಿಂದ ನೋಡುವುದಾದರೆ ಖಂಡಿತವಾಗಿಯೂ ಸವಾಲುಗಳು ವೈಯಕ್ತಿಕ ಮಟ್ಟದ್ದು, ಮಾನಸಿಕ ಶಕ್ತಿಗಳಿಗೆ ಸಂಬಂಧಪಟ್ಟಿದ್ದು, ಕೌಶಲ್ಯಗಳಿಗೆ ಸಂಬಂಧಪಟ್ಟಿದ್ದು, ಆರ್ಥಿಕ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಿದ್ದು, ಕುಟುಂಬದ ಅನೇಕ ವರ್ಗದವರು, ಹಿರಿಯರು ಇರ್ಬೋದು, ಮಧ್ಯವಯಸ್ಕರಿರ್ಬೋದು, ಅಂದರೆ ಗಂಡ ಹೆಂಡತಿಯರಿರ್ಬೋದು, ಅಥವಾ ಹದಿಹರೆಯ ಅಥವಾ ಸಣ್ಣ ಮಕ್ಕಳು, ಇವರೆಲ್ಲರ ಮಾನಸಿಕತೆಯನ್ನು ನಿರ್ವಹಿಸಬೇಕಾಗಿರುವಂತಹ ಕುಟುಂಬದ ಮುಖ್ಯಸ್ಥ ದುಡಿಯುವ ವ್ಯಕ್ತಿಯಾಗಿದ್ದು ಮಧ್ಯವಯಸ್ಕನಾಗಿದ್ದ ಪಕ್ಷದಲ್ಲಿ ಆತನ ಸಮಸ್ಯೆಗಳು, ಸವಾಲುಗಳು ಆರ್ಥಿಕ ದೃಷ್ಟಿಯಿಂದಲೇ ಹೆಚ್ಚಾಗಿರುತ್ತೆ. ಯಾಕೆ ಅಂತಂದರೆ ನಂತರದ ದಿನಗಳಲ್ಲಿ ವಿಶೇಷವಾಗಿ ವೃದ್ಧಾಪ್ಯದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಹೇಗೆ ಉಳಿತಾಯ ಮಾಡಬೇಕು, ಆ ಉಳಿತಾಯಕ್ಕೆ ಬೇಕಾದಂತಹ ಆದಾಯ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳು ದೊಡ್ಡ ಸವಾಲಾಗಿ ಉಳಿಯುತ್ತೆ. ಇದನ್ನು ಒಂದೇ ರೀತಿಯಲ್ಲಿ ಇದು ನಮ್ಮಂತಹ ಸಮುದಾಯಗಳಲ್ಲಿ ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗ, ಹೀಗೆ ವರ್ಗಗಳನ್ನ ಆದಾಯದ ದೃಷ್ಟಿಯಿಂದ ಹಣಕಾಸು ಉಳಿಸೋದು, ಆಸ್ತಿ ಮಾಡ್ಕೊಂಡಿರೋರು, ಆಸ್ತಿ ಮಾಡ್ಕೊಳ್ತಾ ಇರೋರು, ಸಾಲಗಳನ್ನು ಮಾಡಿರೋರು, ಇವರದ್ದೆಲ್ಲ ನೋಡಿದಾಗ ಸಮಸ್ಯೆ ವ್ಯಕ್ತಿ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳೋದು ದೊಡ್ಡ ಶ್ರಮದ ಕೆಲಸವಾಗುತ್ತೆ. ದೊಡ್ಡ ಸವಾಲುಗಳು, ಮಾನಸಿಕ ಹೊರೆ, ಒತ್ತಡಗಳು ಹೆಚ್ಚಾಗುತ್ತೆ. ಇದು ಭವಿಷ್ಯ ಅಲ್ಲ, ಭಯನೂ ಪಡಬೇಕಾದ್ದಿಲ್ಲ, ಆದರೆ ಹೇಳಿದ ಮಾತಾದ್ದರಿಂದ ಆತಂಕಕ್ಕೆ ಕಾರಣವಾಗುತ್ತೆ. ಮನಶಕ್ತಿ ಕುಸಿಯತ್ತೆ ಅನ್ನೋದು ನನ್ನ ಭಾವನೆ. ಬಹುಶಃ ಬೇಕಾದಂತಹ ಅಗತ್ಯ ನೆರವು ಸಿಗಬಹುದು. ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ, ತಿಳುವಳಿಕೆ, ಹೆಚ್ಚು ಹಣದ ದೃಷ್ಟಿಯಿಂದ ಅಲ್ಲದೇ ಸಹಾಯದ ದೃಷ್ಟಿಯಿಂದ ಸಂಕಷ್ಟದಲ್ಲಿರುವಂತಹ ಮನುಷ್ಯರುಗಳಿಗೆ ಒದಗಿಸಬಹುದಾದಂತಹ ಸಹಾಯ, ಅಭಯ ಹಸ್ತ ಬಹುಶಃ ಇಂತಹವರಿಗೆ ಒಂದು ಮಟ್ಟದ ಆತ್ಮವಿಶ್ವಾಸವನ್ನು ಮೂಡಿಸ್ಬೋದು. ಇನ್ನು ಕುಟುಂಬದ ಸದಸ್ಯರು, ಹದಿಹರೆಯರು, ಸಣ್ಣ ಮಕ್ಕಳ ಶೈಕ್ಷಣಿಕ ಅಭ್ಯುದಯದ ಬಗ್ಗೆ ಮಾತಾಡೋದಾದರೆ ಅವರಲ್ಲಿಯೂ ಕೂಡ ಪಾಸು ಫೇಲು ಅನ್ನುವಂತಹ ವಿಷಯದ ಬಗ್ಗೆ, ಅಂಕಗಳನ್ನು ಗಳಿಸೋದು, ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳೋದು, ಮತ್ತು ಶಾಲೆಯ ವಾತಾವರಣ, ಸಾಮಾಜಿಕ ವಾತಾವರಣ, ಇವುಗಳಲ್ಲಿರುವಂತಹ ಭಯ, ಆತಂಕ, ಈ ಅಂತರವನ್ನು ಕಾಪಾಡಿಕೊಳ್ಳೋದು ಅನ್ನೋದರಿಂದ ಹುಟ್ಟೋದಂತಹ ನಕಾರಾತ್ಮಕ ಅಥವಾ ಉಲ್ಲಂಘನೆ ಮಾಡಬೇಕು ಅನ್ನುವಂತಹ ಪ್ರವೃತ್ತಿ, ಇವು ಹೆಚ್ಚಾಗ್ತಾನೆ ಹೋಗುತ್ತೆ ಅಂತ ನನ್ನ ಭಾವನೆ. ಅಂದರೆ ವ್ಯಕ್ತಿಯ ಮಾನಸಿಕ ಶಕ್ತಿಗಳನ್ನು ಕುಗ್ಗಿಸುವಂತಹ ಹಲವಾರು ಸನ್ನಿವೇಶಗಳು ರೋಗ ಇಲ್ಲದಿರುವ ಪರಿಸ್ಥಿತಿಯಲ್ಲೂ ಕೂಡ ಎದುರಾಗ್ಬೋದು. ಅದು ರೋಗದ ಕಾರಣಗಳಿಂದ ಉಂಟಾದದ್ದು. ಯಾಕೆಂದರೆ ಮನುಷ್ಯ ಇದುವರೆಗೂ ನಾನು ತಿಳಿದ ಹಾಗೆ ಇಂತಹದ್ದೊಂದು ದೊಡ್ಡ ಕ್ವಾರಂಟೈನ್ ಅಂತ ಏನು ಕರೀತಿರಲಿ, ಮನೆಯಲ್ಲೇ ಇರಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗಿರಲಿಲ್ಲ, ನನಗೆ ನೆನಪೇ ಇಲ್ಲ. ಇದು ಒಂದು ಕಡೆ ಆಗಿಲ್ಲ, ಒಂದೂರಲ್ಲಾಗಿಲ್ಲ, ಇಡೀ ವಿಶ್ವದಲ್ಲೇ ಆಗ್ತಾ ಇರೋದ್ರಿಂದ ಮನುಷ್ಯನ ಸಮುದಾಯದ ಭಾವಗಳಿದೆಯಲ್ಲ, ಅವೆಲ್ಲವೂ ಕೂಡ ಒಂದು ರೀತಿಯ ಧೈರ್ಯವನ್ನು, ಇದ್ದಂತಹ ಸದೃಢ ಮಾನಸಿಕತೆಯನ್ನು ಒಂದು ಸವಾಲಿಗೆ ಒಡ್ಡತ್ತೆ, ಪರೀಕ್ಷೆಗೆ ಒಳಪಡಿಸುತ್ತೆ. ಇದನ್ನು
ಎಲ್ಲರೂ ಜಯಿಸ್ತಾರೆ ಅನ್ನೋದು ಆಶಯ ನನಗಿದ್ದರೂ ಕೂಡ ಅನೇಕರಲ್ಲಿ ಇದು ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ, ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರುತ್ತೆ, ಹಾಗೆಯೇ ಸಮುದಾಯದ ನಾಯಕತ್ವದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಈ ತರಹದ ಎಷ್ಟೋ ಸಮಸ್ಯೆಗಳಿಂದ ಪರಾವಲಂಬಿಗಳಾಗುವಂತಹ, ಮಾನಸಿಕವಾಗಿ ಪರಾವಲಂಬಿಗಳಾಗುವಂತಹ ಒಂದು ಸಾಧ್ಯತೆಗಳು. ಇಂತಹ ಒಂದು ಸನ್ನಿವೇಶದಿಂದ ಕೆಲವರಲ್ಲಿ ಅತಿಯಾಗಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಇವೆ. ಎಷ್ಟೋ ಜನ ಇದರಿಂದ ನಮಗೆ ಬೇಕಾದಂಥದ್ದು ಸಿಕ್ಕಲಿಲ್ಲ ಅಂತ ನಿರಾಶೆಯನ್ನು ಕೂಡ, ಹತಾಶೆಯನ್ನು ಕೂಡ ಎದುರಿಸಬಹುದು. ಹೀಗಾಗಿ ದಾರಿ ತೋರಿಸೋರು ಕಷ್ಟ ಕಾಲದಲ್ಲಿ ಇದ್ದಾಗ ಮಾತ್ರ ಅದರ ಉಪಯೋಗ ಆಗ್ತದೆ. ಈ ಎಲ್ಲ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಹೊಸಬ ದಾರಿ ತೋರಿಸೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅನ್ನುವಂತಹ ಮಾನಸಿಕತೆಯಲ್ಲಿ ಬಹಳಷ್ಟು ಮಂದಿ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನದಲ್ಲಿ ಸವಾಲುಗಳು ಹೇಗಿರ್ಬೋದು ಅಂತ ನಾನು ಹೇಳಿದ್ದೀನಿ. ಮಾನಸಿಕವಾಗಿ ಬಹಳಷ್ಟು ಜನ ಕುಗ್ಗಿರ್ತಾರೆ. ಒಂದು ಸತಿ ಮಾನಸಿಕವಾಗಿ ಕುಗ್ಗಿದ್ದಾಗ ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರುತ್ತೆ, ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ, ಹೊಂದಾಣಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಇವುಗಳನ್ನು ಯಾರು ಜಾಗರೂಕರಾಗಿ ಈ ವಿಷಯಗಳಿಗೆ ಹೆಚ್ಚು ಗಮನ ಕೊಟ್ಟು ಆತ್ಮಶಕ್ತಿಯನ್ನು, ಈ ಆತ್ಮ ಅನ್ನೋದು ಬೇರೆ ಯಾವ ದೃಷ್ಟಿಯಲ್ಲೂ ಹೇಳ್ತಾ ಇಲ್ಲ, ಮನದ ಶಕ್ತಿ ಅನ್ನೋದನ್ನು ಬಳಸ್ಕೋತಾ ಇದ್ದೀನಿ. ಹೀಗಾಗಿ ಈ ಒಂದು ಅಂತಃಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮಿದುಳು ಸಂಗ್ರಹ ಮಾಡಿರುವಂತಹ ಅನೇಕ ಮಾಹಿತಿಗಳು ಆಗಿಂದಾಗ್ಗೆ ಪರಿಹಾರದ ಮಾರ್ಗದಲ್ಲಿ ಬರುತ್ತೆ. ಸಮಸ್ಯೆ ಇದ್ದಾಗ ಪರಿಹಾರ ಬರುತ್ತೆ. ಬುದ್ಧಿಶಕ್ತಿ ಅನ್ನೋದಕ್ಕೆ ಬೆಲೆ ಬರೋದು ಯಾವಾಗಲೂ ಸಮಸ್ಯೆ ಬಂದಿದ್ದಾಗ, ಬುದ್ಧಿಯನ್ನು ಬಳಸೋದಕ್ಕೆ ಬೇಕಾದಂತಹ ಅವಕಾಶಗಳಿದ್ದಾಗ ಬಹುಶಃ ಅಂತಹ ಅವಕಾಶಗಳು ಬರುತ್ತೆ ಅನ್ನುವಂತಹ ಆಶಯ ನನ್ನಲ್ಲಿದೆ, ನಂಬಿಕೆ ಕೂಡ ಇದೆ. ಹಾಗೆಯೇ ಅಂತಹ ಅಗತ್ಯಗಳು ಬಿದ್ದಾಗ ಮಾರ್ಗದರ್ಶನ ಕೂಡ ನೀಡುವಂತಹ ಒಂದು ಮಾನಸಿಕ ಸಿದ್ಧತೆ ನನ್ನ ದೃಷ್ಟಿಯಲ್ಲಿ ಇದೆ. ಹೀಗಾಗಿ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸವಾಲುಗಳು ಬರುತ್ತೆ ಅನ್ನೋದನ್ನು ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ದೀನಿ. ಹೀಗಾಗಿ ಜೀವನದ ಅನೇಕ ದಶಕಗಳನ್ನು ನಾವು ಕಳೆದು ಬಿಟ್ಟಿರೋದ್ರಿಂದ ಉಳಿದಿರುವಂತಹ ದಶಕಗಳಲ್ಲಿ ಬಹುಶಃ ಹಳೆಯ ದಶಕಗಳ ಅಂತರ್ದೃಷ್ಟಿ ಮುಂದಿನ ಪೀಳಿಗೆಯವರಿಗೆ ಸಹಾಯಕವಾಗಬಹುದು ಅಥವಾ ಬೆಳಕು ಚೆಲ್ಲಬಹುದು ಅನ್ನುವಂತಹ ಒಂದು ಭಾವನೆ ನನ್ನಲ್ಲಿದೆ. ಇನ್ನು ವೈಯಕ್ತಿಕವಾಗಿ ಮೊದಲನೇ ಪ್ರಶ್ನೆಗೆ ಬಂದಾಗ, ಈ ಒಂದು ವೈರಾಣುವಿನಿಂದ ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ? ಹೊಂದಾಣಿಕೆಯ ಸಮಸ್ಯೆ ಖಂಡಿತವಾಗಿಯೂ ಇದೆ. ಒಂದು ವಯೋಮಾನಕ್ಕೆ ಈಗಾಗಲೇ ನಾವು ವೃದ್ಧಾಪ್ಯದಲ್ಲಿ ಕಾಲಿಟ್ಟಿರೋದರಿಂದ ಆರೋಗ್ಯದ ದೃಷ್ಟಿ ಒಂದಾದರೆ, ಆರೋಗ್ಯದ ಎಚ್ಚರಿಕೆಯ ಕ್ರಮಗಳಿದೆಯಲ್ಲ ಅವೆಲ್ಲ ಕೆಲವೆಲ್ಲ ಬಹಳ ಗಂಭೀರವಾಗಿ ಇರುವಂತಹ ಒಂದು ವಾತಾವರಣವನ್ನು ಭಯ ಆತಂಕ ಮತ್ತು ತನ್ನ ಆರೋಗ್ಯದ ಬಗ್ಗೆ ಅಪನಂಬಿಕೆಗಳನ್ನು ಹುಟ್ಟಿಸುವಂತಹ ಪರಿಸ್ಥಿತಿ ಎಲ್ಲರಲ್ಲೂ ಇದೆ. ಅದು ತಾತ್ಕಾಲಿಕ ಅನ್ನುವಂತಹ ಒಂದು ವಿವೇಚನಾ ಬಲ ಕೂಡ ಮೇಲಿಂದ ಮೇಲೆ ಉತ್ತೇಜನ ಕೊಡ್ತಾ ಇರೋದರಿಂದ ಸಮಸ್ಯೆ ಇದೆ. ಆದರೆ ಬಿಕ್ಕಟ್ಟು ಅನ್ನುವಂತಹ ಒಂದು ಹತಾಶೆ, ಅಸಹಾಯಕತೆ ಅನ್ನುವಂತಹ ಒಂದು ಪರಿಸ್ಥಿತಿ ಉಂಟಾಗಿಲ್ಲ. ಒಂದು ರೀತಿ ಸಾಧಾರಣವಾಗಿ ನಡಿಬೇಕಾದಂತಹ ಜೀವನ ಇಲ್ಲ, ಎಡವಟ್ಟುಗಳು ಆಗಿಂದಾಗೆ ಕಾಣುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಮಾನಸಿಕ ಕುಸಿತಗಳು ಅವು ಅಂಥದ್ದೆಲ್ಲ ಏನಿಲ್ಲ. ಚಟುವಟಿಕೆ ಲವಲವಿಕೆ ಅನ್ನುವಂತಹದ್ದು ಕೂಡ ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗ್ತಾ ಇದೆ. ಆದರೆ ವಯಸ್ಸಾದ ಯಾವುದೇ ಒಂದು ಹೊಸದನ್ನು ಒಪ್ಕೋಬೇಕು, ಅದಕ್ಕೆ ಹೊಂದಾಣಿಕೆ ಏರ್ಪಾಡು ಮಾಡ್ಕೋಬೇಕು ಅನ್ನೋದು ಸುಲಭ ಅಲ್ಲ. ಪ್ರಯತ್ನಗಳು ನಡೆಯುತ್ತೆ. ಇದು ನಮ್ಮ ಕಡೆಯಿಂದ. ಇನ್ನು ವೈದ್ಯ ಲೋಕದ ದೃಷ್ಟಿಯಿಂದ ನೋಡೋದಾದರೆ ಹಲವಾರು ಅಭಿಪ್ರಾಯಗಳಿದೆ ರೋಗದ ಬಗ್ಗೆ. ಹಳೆಯ ಅಭಿಪ್ರಾಯಗಳು ಈ ತರಹದ ಪರಿಸ್ಥಿತಿ ಬಂದಾಗ ಜಗತ್ತು ಯಾವ ರೀತಿಯಲ್ಲಿ ಎದುರಿಸ್ತು, ವೈರಾಣುಗಳ ನಿಗ್ರಹ ಹೇಗಾಯಿತು ಅನ್ನೋದನ್ನು ಒಂದು. ಇನ್ನು ಮ್ಯಾಥಮೆಟಿಕಲ್ ಮಾಡೆಲ್ಗಳು, ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಗಳು ಅಂತ ಏನು ಕರೀತಾರೆ, ಸಂಖ್ಯಾಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಅಂದಾಜುಗಳ ಮೂಲಕ ರೋಗದ ರೀತಿ ಯಾವ ಮಟ್ಟದಲ್ಲಿ ಏರುತ್ತೆ, ಅದರ ಪ್ರಮಾಣಗಳೇನು, ಅನುಪಾತಗಳೇನು ಅನ್ನೋದ್ರ ಬಗ್ಗೆ ಅದ್ಭುತವಾಗಿರುವಂತಹ ಸಂಶೋಧನೆಗಳು ಮಾಡ್ತಾ ಇದ್ದಾರೆ. ಅವುಗಳ ಮೂಲಕ ಕೂಡ ಈ ವೈರಾಣುವಿನ ವೇಗ ಎಲ್ಲಿಯ ತನಕ ಇದು ಓಡಬಲ್ಲದು, ಯಾವಾಗ ಕುಸಿಬಲ್ಲದು ಅನ್ನೋದ್ರ ಬಗ್ಗೆ ಅಂದಾಜುಗಳಿದೆ. ಬಹುಶಃ ಅವರು ಈ ನೋಟವನ್ನು ಅಥವಾ ಈ ಒಂದು ನಕ್ಷೆಯ ಈ ಅನಿಸಿಕೆಯನ್ನು ವೈದ್ಯ ಜಗತ್ತು ಅನುಸರಿಸ್ತಾ ಇದೆ ಅಂತ ಅಂದುಕೊಂಡಿದ್ದೀನಿ. ಹೀಗಾಗಿ ವೈದ್ಯ ಲೋಕ ಈ ತರಹದ ವಿಷಯಗಳನ್ನು, ಅಂದರೆ ವಿಜ್ಞಾನಿಗಳು ಇದನ್ನು ಖಂಡಿತವಾಗಿಯೂ ಎದುರಿಸ್ತಾರೆ. ಅದರಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲ. ಯಾಕೆಂದರೆ ವಿಜ್ಞಾನದಲ್ಲಿ ಇರೋದೇ ಒಂದು ಅಂಶ,
ಹಳೆಯ ಮಾಡೆಲ್ಗಳು ಅಂತ ಏನು ಕರಿತೀವಿ, ಮಾದರಿಗಳು, ಅವಕ್ಕೂ ಬದಲಾಗಲೇ ಬೇಕಾಗತ್ತೆ. ಹೊಸದು ಬಂದಾಗ ಅದು ಬದಲಾಗಬಹುದು. ಈ ಪರಿಸ್ಥಿತಿಯಲ್ಲಿ ಹಳೆಯ ವೈಜ್ಞಾನಿಕ ಮಾದರಿಗಳು ಬದಲಾವಣೆ ಆಗುವ ಸಾಧ್ಯತೆಗಳಿದೆ, ವಿಶೇಷವಾಗಿ ಜೀವಶಾಸ್ತ್ರದಲ್ಲಿ. ಅದು ಕೂಡ ಆಶಾದಾಯಕವಾಗಿರುವಂತಹ ಬೆಳವಣಿಗೆಗಳು ಇದೆ. ಇನ್ನು ಈ ಈ ತರಹದ ರೋಗಗಳು ಇವೆಲ್ಲ ಅಂತ್ಯವಾಗುತ್ತಾ ಅನ್ನೋದು ಅದಕ್ಕೆ ಅರ್ಥ ಬರೋದಿಲ್ಲ. ಯಾಕೆಂತಂದರೆ ರೋಗ ಇದ್ದೇ ಇರುತ್ತೆ. ರೋಗ ಇಲ್ದಿರೋಂತಹ ಮನುಷ್ಯ ಇಲ್ಲವೇ ಇಲ್ಲ. ರೋಗ ಎದುರಿಸಬೇಕು, ದೇಹ ಇರೋದೇ ರೋಗನ ಎದುರಿಸೋಕ್ಕೆ ಅಂತ ಕೂಡ ನೋಡಬೇಕಾಗತ್ತೆ. ದೇಹದಲ್ಲಿರುವಂತಹ ನಿಗ್ರಹ ಶಕ್ತಿ, ರೋಗ ನಿಗ್ರಹ ಶಕ್ತಿ ಮೇಲಿಂದ ಮೇಲೆ ಬದಲಾಗ್ತಾ ಹೋಗ್ತಾ ಇರುತ್ತೆ, ಹೊಸದಕ್ಕೆ ಹೊಂದ್ಕೊಳಕ್ಕೆ ಹೋಗುತ್ತೆ. ಹೊಂದ್ಕೊಳಕ್ಕೆ ಆಗದಿರೋರು ಬಹುಶಃ ಔಷಧಿಗಳನ್ನು ಪಡೀತಾರೆ. ಚಿಕಿತ್ಸೆ, ಔಷಧೋಪಚಾರ, ಮಾರ್ಗದರ್ಶನಗಳಿರ್ತವೆ. ಅದರ ಬಗ್ಗೆ ಯಾವ ರೀತಿಯ ಅಪನಂಬಿಕೆನೂ ಬೇಕಾಗಿಲ್ಲ. ಯಾಕಂತಂದರೆ ವೈದ್ಯ ವಿಜ್ಞಾನದಲ್ಲಿರುವಂತಹ ಬದ್ಧತೆ ಇರುವಂತಹ ಸಂಶೋಧಕರು ಶಾಸ್ತ್ರೀಯವಾಗಿ ಮಾದರಿಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಬಹುಶಃ ಇದರ ಒಳನೋಟ ಸಿಕ್ಕೋ ಸಾಧ್ಯತೆಗಳಿದೆ. ಉತ್ತಮ ಒಳನೋಟ ಮೂಡಿಸಿಕೊಳ್ಳುವ ಪರಿಸ್ಥಿತಿ ಕೂಡ ಈಗ ಎದುರಾಗಿದೆ. ಅದು ಸಾಧ್ಯ ಆಗತ್ತೆ ಅಂತ ನಾನು ಮನೋವಿಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇನ್ನು ಇದು ರಾಜಕಾರಣ, ಆರ್ಥಿಕ ವ್ಯವಸ್ಥೆ, ನಾಯಕತ್ವ ಇದು ಏನಾದರೂ ಮುಖ್ಯ ವಿಷಯ ಅಂತ ನೋಡಬೇಕು ಅನ್ನೋ ಹಾಗಿದ್ರೆ, ಯಾಕೆಂದರೆ ಸಮಾಜದ, ರಾಜ್ಯಗಳ, ದೇಶದ ದೃಷ್ಟಿಯಿಂದ ನೋಡೋದಾದರೆ ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಹೊಸ ಮಾದರಿಗಳು ಬರಬೇಕಂತಂದರೆ ವೈಫಲ್ಯತೆಗಳು ಎದ್ದು ಕಾಣಿಸಬೇಕಾಗ್ತದೆ. ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಅಭಿಪ್ರಾಯಗಳಲ್ಲಿ ಸಮಸ್ಯೆ ಎದ್ದುಕೊಂಡಿದ್ದು, ಸಮಸ್ಯೆಯನ್ನು ಎದುರ ನೋಡ್ತಾ ಇರೋ ರೀತಿ, ಸಮಸ್ಯೆಗೆ ಕಂಡುಕೊಂಡಿರುವಂತಹ ಪರಿಹಾರಗಳು, ಸಮಸ್ಯೆಯ ಬಗ್ಗೆ ನಡೀತಾ ಇರುವಂತಹ ಮಾತುಕತೆ, ಚರ್ಚೆ, ಇವುಗಳು ನಾಯಕತ್ವದಲ್ಲಿ, ಉತ್ತಮ ನಾಯಕತ್ವದಲ್ಲಿ ಇರಬೇಕಾದಂತಹ ವಿಶೇಷ ಗುಣಗಳು ಈ ಸನ್ನಿವೇಶದಲ್ಲಿ ಎದ್ದು ಕಾಣಿಸ್ತಿರೋದು ಒಂದು ದುರಂತದ ಸಂಗತಿ. ಯಾಕೆಂತಂದರೆ ಒಳ್ಳೆಯ ನಾಯಕನ ನಿರೂಪಣೆ ಮಾಡಬೇಕು ಅಂತಂದರೆ ಅವನಿಗೆ ಹಿಂಬಾಲಕರ ಮಾನಸಿಕ ಶಕ್ತಿಗಿಂತ ಒಂದು ಪಟ್ಟು ಜಾಸ್ತಿ ಅರಿವಿರುತ್ತೆ. ಯಾಕೆಂತಂದರೆ ಅವರು ಸಮಸ್ಯೆಗಳನ್ನು ಪ್ರತಿನಿತ್ಯವೂ ನೋಡ್ತಾನೆ ಇರ್ತಾರೆ. ಹಲವಾರು ರೀತಿಯಲ್ಲಿ ಮಾರ್ಗಗಳಿಂದ ಅವರಿಗೆ ಮಾಹಿತಿಗಳು ಒದಗಿ ಬರ್ತಾ ಇರುತ್ತೆ. ವ್ಯವಸ್ಥೆಯ ಒಂದು ದೊಡ್ಡ ಇದೇ ಅವರ ಮುಂದೆ, ನಾಯಕರುಗಳ ಮುಂದೆ ಇರುತ್ತದೆ. ಹೀಗಾಗಿ ಅವರಲ್ಲಿರುವಂತಹ ಬಲ, ಮಾನಸಿಕ ಬಲ ಹಾಗೂ ಬೇರೆ ಇತರೆ ಬಲಗಳನ್ನು ಉಪಯೋಗಿಸಿಕೊಂಡು ಜನ ಸಮುದಾಯದಲ್ಲಿ ತೀರಾ ಕಷ್ಟದಲ್ಲಿರೋ ಅವರ ಕಡೆ ಗಮನ ಹರಿಸಿ ಆ ಒಂದು ವರ್ಗವನ್ನು ಗಟ್ಟಿಪಡಿಸುವಂತಹ ಪ್ರಯತ್ನಗಳು ಮಾಡದಿದ್ದು ಬಹಳ ದೊಡ್ಡ ಹಿನ್ನಡೆ ಅಂತ ನನಗನ್ಸುತ್ತೆ. ಕೇವಲ ಸಾಂಪ್ರದಾಯಿಕ ಶಕ್ತಿಯನ್ನು ಒಗ್ಗೂಡಿಸುವಂತಹದ್ದು ಈ ಪರಿಸರದಲ್ಲಿ ಆಗೋದಿಲ್ಲ. ಯಾಕಂದರೆ ವಿಶ್ವದಲ್ಲೇ ಎಲ್ಲೂ ಇಂಥದ್ದಾಗಿರಲಿಲ್ಲ. ಕಷ್ಟ ಬಂದಾಗ ಏನೇನೋ ಸಣ್ಣ ಪುಟ್ಟ ಸಂಪ್ರದಾಯದ ನಂಬಿಕೆಗಳನ್ನು ಇಟ್ಕೊಂಡು ಮುಂದುವರಿತೀವಿ. ನಂಬಿಕೆಗಳನ್ನು ಕೂಡ ಇದು ಬದಿಗಿರಿಸಿರುವಂತಹ ರೋಗದ ಸ್ಥಿತಿ. ನಿಮ್ಮಲ್ಲಿ ಏನೇನು ನಂಬಿಕೆಗಳಿದೆಯೋ ಅವುಗಳನ್ನೆಲ್ಲ ಇದು ಒಂದೇ ಬಾರಿಗೆ ಬದಿಗೆ ತಳ್ಳಿಬಿಟ್ಟಿರುವಂತಹ ಒಂದು ಪರಿಸ್ಥಿತಿ. ಆದ್ದರಿಂದ ಇದು ಖಂಡಿತವಾಗಿಯೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಳೆಯ ವ್ಯವಸ್ಥೆಗಳು ಅನ್ನುವಂತಹ ಪ್ರಶ್ನೆ ಬಂದಾಗ ಹಳೆಯ ವ್ಯವಸ್ಥೆಗಳು ನನಗನ್ಸುತ್ತೆ ಚೇತರಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ರೋಗದ ಕಾರಣಗಳಿಂದ ಹಳೆಯ ವ್ಯವಸ್ಥೆಗಳು ಮತ್ತಷ್ಟು ಆದಂತಹ ಪ್ರಕರಣಗಳು, ಉದಾಹರಣೆಗಳೇ, ನಿದರ್ಶನಗಳು ಎದ್ದು ಕಾಣಿಸ್ತವೆ. ಇನ್ನು ಹಣವುಳ್ಳವರು ಯಾವಾಗಲೂ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅವರಲ್ಲಿ ಅದೇ ತಾನೇ ಬಲ ಇರೋದು. ಹೀಗಾಗಿ ಕೂಡಿ ಹಾಕುವಂತಹ ಒಂದು ಪ್ರವೃತ್ತಿ ಅವರು ಹೇಗೋ ಅರಗಿಸ್ಕೊಂಡಿರ್ತಾರೆ. ಇಂಥದ್ದೊಂದು ಸನ್ನಿವೇಶದಲ್ಲಿ ನಾನು ಯಾವುದೇ ಕೆಟ್ಟ ಅಭಿಪ್ರಾಯದಿಂದ ಹೇಳ್ತಾ ಇಲ್ಲ. ತುಂಬ ಜನ ಇಲ್ದಿರಬಹುದು, ಆದರೆ ಕೆಲವರಲ್ಲಂತೂ ಇದೊಂದು ಅವಕಾಶವಾಗತ್ತೆ. ಆದರೆ ದಾನಿಗಳು ಕೂಡ ಹುಟ್ಟೋ ಸಾಧ್ಯತೆಗಳಿದೆ. ಪುರಾಣದ ಕಥೆಗಳಲ್ಲಿ ನಾವು ನೋಡಿದ್ದೀವಿ, ಇಂಥವರು ಎಲ್ಲವನ್ನು ದಾನ ಮಾಡಿದ್ದಾರೆ. ಅಂತಹದ್ದು ಆಗೋದಿಲ್ಲ ಅಂತ ಏನೂ ಇಲ್ಲ. ಆದರೆ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ನಾಯಕತ್ವ ನಮ್ಮಲ್ಲಿ ಬಹುಶಃ ಮೂಡಲಿಲ್ಲ. ಇದೊಂದು ಸುಮ್ಮನೆ ಉದಾಹರಣೆಗೆ ಹೇಳೋದಾದರೆ, ವಿನೋಬ ಭಾವೆ ಭೂದಾನ
ಆ ತರಹದ ಒಂದು ಚಳುವಳಿ ಅದನ್ನು ನಾನು ಆಳವಾಗಿ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಅದರದ್ದೇ ಆದಂತಹ ಮಿತಿಗಳಿರುತ್ತೆ. ಆದರೂ ಕೂಡ ಅಂತಹದ್ದೊಂದು ಪ್ರಸಂಗ ಇಲ್ಲಿ ಜ್ಞಾಪಿಸ್ಕೋಬೋದು. ಹಾಗೆಯೇ ದಾನಿಗಳು ಹುಟ್ಟಬಹುದು. ಇನ್ನು ಸಾಮಾಜಿಕ ಚಿಂತನೆಗಳನ್ನು ಗಾಢವಾಗಿ ಗ್ರಾಮೀಣ ಭಾಗದಲ್ಲಿ ಹೋಗುವಂಥದ್ದು, ಗ್ರಾಮ ಬದುಕು, ಆ ಗ್ರಾಮೀಣ ಜನಜೀವನಕ್ಕೆ ವಾಪಸ್ ಹೋಗದಿದ್ದರೂ ಕೂಡ ಅದರ ಬಗ್ಗೆ ಒಂದು ರೀತಿಯ ಕುತೂಹಲ ಆಸಕ್ತಿಗಳನ್ನು ಮೂಡಿಸೋದಕ್ಕೆ ಅವಕಾಶವಿದೆ. ಆದರೆ ನಾವು ಬೇಸಾಯವನ್ನು, ಕೃಷಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಅವಕಾಶಗಳನ್ನು ಕಡಿಮೆ ಮಾಡ್ತಾ ಇರುವಂತಹ ಒಂದು ಈ ಸಮಯದಲ್ಲಿ ಅದು ಸ್ವಲ್ಪ ಯಾವ ಮಟ್ಟದಲ್ಲಿ ಈ ರೀತಿಯ ಗ್ರಾಮೀಣ ಪ್ರದೇಶಗಳ ಕಡೆ ಒಲವು ನಗರ ಪ್ರದೇಶದವ್ರದ್ದು ಹೋಗುತ್ತೆ ಅಂತ ಹೇಳೋದು ಕಷ್ಟ. ಒಟ್ಟಾರೆ ಹೇಳೋದಾದರೆ ಆಳುವ ವ್ಯವಸ್ಥೆ ಯಾವುದೇ ಇದ್ದರೂ ಕೂಡ ಶ್ರೀಮಂತರು ಕೈ ಜೋಡಿಸೋದು ಸಾಮಾನ್ಯ. ನಮ್ಮಲ್ಲಿ ಹೊಸದೊಂದು ಆಳುವ ವರ್ಗ ಹುಟ್ಟಿ ಬರುತ್ತೆ ಅನ್ನೋದು ಬಹುಶಃ ಅದೊಂದು ಕೇವಲ ಆಶಾಭಾವನೆಯಿಂದ ಮಾತಾಡುವಂತಹ ಮಾತೇ ಆಗಿರುತ್ತೆ ಹೊರತು ಸಂಪೂರ್ಣವಾಗಿ ಜನ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ವಾತಾವರಣದ ಕಡೆ ತಮ್ಮೆಲ್ಲ ಶಕ್ತಿಯನ್ನು ಸೇರಿಸ್ಕೋಬೇಕಾಗಿರುವಂತಹ ಪ್ರಸಂಗದಲ್ಲಿ ನಾಯಕರ ಬಗ್ಗೆ ಆಲೋಚನೆ ಮಾಡ್ತಾರೋ ಅನ್ನುವಂಥದ್ದೊಂದು ಪ್ರಶ್ನೆ ಬರ್ತದೆ. ಅದೊಂದು ಆ ಪ್ರಶ್ನೆಗೆ ನನ್ನಿಂದ ನನಗೆ ಒಪ್ಕೊಳ್ಳುವಂತಹ ಒಂದು ವಿಚಾರ ಬಂದಿಲ್ಲ. ಆದ್ದರಿಂದ ಅದನ್ನು ನಾನು ಅದರ ಮೇಲೆ ಹೆಚ್ಚು ಬೆಳಕು ಚೆಲ್ಲಕ್ಕಾಗೋದಿಲ್ಲ. ಆದರೆ ವ್ಯಕ್ತಿಗಳು ಖಂಡಿತವಾಗಿಯೂ ತಮ್ಮ ಮಾನಸಿಕ ಬಲಗಳನ್ನು ಒಗ್ಗೂಡಿಸ್ಕೋಬೇಕು, ಜೊತೆಗೂಡಿಸ್ಕೋಬೇಕು. ಅವರನ್ನು ಹೆಚ್ಚುವಂತಹ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಅದು ನಾನಾ ರೀತಿಯ ಕ್ಷೋಭೆಗೆ ಅವಕಾಶ ಮಾಡಿಕೊಡುತ್ತೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ.